ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಇವತ್ತಿನ ಒಂದು ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಚಂದ್ರಾಯಪಟ್ಟಣ ಅಂದರೆ ಹಾಸನ ಡಿಸ್ಟ್ರಿಕ್ಟ್ ನಂದಿಪುರಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಅತ್ತೆ ಮನೆಗೆ. ಸೊ ನಮ್ಮ ಮಾವ, ನಮ್ಮಪ್ಪ, ನಮ್ಮ ಮಾವನ ಮಕ್ಕಳು ಜೊತೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ನೀವು, ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ. ನಾನೀಗ ಫಸ್ಟಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಇವ್ರದ್ದು ಮನೆ ಹಿಂಭಾಗ, ಬ್ಯಾಕ್ ಸೈಡ್ ಏನು ತೋಟ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸುತ್ತ ಎಲ್ಲ ಗ್ರೀನರಿ ಚೆನ್ನಾಗಿದೆ. ಈ ಕಡೆ ಬಂದರೆ ನಮ್ಮ ಅತ್ತೆ ಮನೆ. ಪೂರ್ತಿ ಆ ಕಡೆ ಏನು ಬ್ಯಾಕ್ ಸೈಡ್ ತೋರಿಸ್ದೆ ಅದು ಪೂರ್ತಿ ತೋಟ. ಇದು ಗೋದ್ಲಕ್ಕಿ, ಸೊ ಅದನ್ನು ಸಾಕಿದ್ದಾರೆ, ಗೋದ್ಲಕ್ಕಿನೂ. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ತೆಂಗಿನ ಮರ ಎಲ್ಲ ಮನೆ ಮುಂದೆ ಇದ್ದರೆ ನೇಚರ್, ಒಳ್ಳೆ ನೇಚರ್ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಪೂರ್ತಿ ಏನಿದೆ ಪೂರ್ತಿ ಅದೆಲ್ಲ ಅವ್ರದ್ದೇನೆ. ಈಚೆ ಎಲ್ಲ ಸಂಜೆ ಹೊತ್ತು ಬಂದು ಕುತ್ಕೊಂಡು ಊಟನೂ ಮಾಡ್ಬೋದು, ಹಂಗಿದೆ ಪ್ಲೇಸು. ಸೊ ಇದು ಎಂಟ್ರೆನ್ಸ್ ಅಂತ ಅನ್ಬೋದು. ಇದು ಕೊಬ್ಬರಿ ಏನು ಒಣಗಿಸಿ ಅಲ್ಲಿ ಇಟ್ಟಿದ್ದಾರೆ. ಇಲ್ಲೊಂದು ಗೋದ್ಲಕ್ಕಿಗಳಿದ್ದಾವೆ ನೋಡಿ ಫ್ರೆಂಡ್ಸ್. ಎತ್ತುಗಳು ಕಟ್ಟಾಕಿದ್ದಾರೆ. ಆಮೇಲೆ ಸುಮಾರು ತೆಂಗಿನ ಮರಗಳಿದ್ದಾವೆ, ಸೊ ನೋಡ್ತಿರ್ಬೋದು. ಫ್ರೆಂಡ್ಸ್ ನೋಡಿ, ಹಾಗೆ ಆ ಕಡೆ ಸೈಡ್ ಅಂದರೆ ನೋಡ್ತಿದ್ದೀರಲ್ಲ, ಅಲ್ಲಿ ಬಾಳೆ ತೋಟ ಇದೆ, ಅಂದರೆ ಬಾಳೆ ಗಿಡಗಳಿದ್ದಾವೆ. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಒಂದು ಫಿಲಮ್ ಶೂಟಿಂಗ್ ಸಹ ಮಾಡ್ಬೋದು, ಹಂಗಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬಂದಾಗ ಪೂರ್ತಿ ಆ ಕಡೆ ತೋಟದ ಸೈಡ್ ಹೊಂಟೋಗ್ತಿದ್ವಿ. ನಾನು, ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಮಗ ಪೂರ್ತಿ ಆ ಕಡೆ ತೋಟದ ಸೈಡ್ ಹೋಗಿ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾಯಿದ್ದಿದ್ದು ಆಟಾಡಿಕೊಂಡು. ಅದೆಲ್ಲ ಮೆಮೊರೀಸ್ ಆಗೇ ಇದೆ. ಏನೋ ಒಂಥರ. ಈಗ ಎಷ್ಟೋ ವರ್ಷ ಆದಮೇಲೆ ಬಂದರೆ ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ. ಜೊತೇಲಿ ಯಾರೂ ಇಲ್ದೋದ್ರೂ ನಾನು ಈ ಥರ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳು, ಈಗಿನ ಜನ್ರೇಷನ್ ಮಕ್ಕಳಿಗೆ ಬರೀ ಫೋನ್ ಅಷ್ಟೇ ಗೊತ್ತಿದೆ. ಬಟ್ ನಮ್ಮ ಜನ್ರೇಷನಲ್ಲಿ ನಾವು ಬೆಳಿಗ್ಗೆ ಹೋದರೆ ತಿಂಡಿ ಮಾಡಿಕೊಂಡು ಇನ್ನೂ ಮಧ್ಯಾಹ್ನ ಊಟ, ಇಲ್ಲಾಂದರೆ ಸಂಜೆಗೆ ಬರ್ತಾಯಿದ್ದಿದ್ದು ಆಟ ಆಡಿಕೊಂಡು. ಇದೆಲ್ಲ ಪ್ಲೇಸಸ್ ನಂಗೆ ಹಾಗೇ ನೆನಪಿದೆ. ನೋಡಿ ಫ್ರೆಂಡ್ಸ್, ಇಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಮನೆ ಮುಂಭಾಗ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈಗ ನಮ್ಮ ಚೋಟೂಸ್ಗಳು ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಏನೇನು ನಮ್ಮ ಅತ್ತೆ ಹಾಕಿದ್ದಾರೆ ಗಿಡಗಳು ಅಂತ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆಲ್ಲ ಮರ್ತೋಗಿದೆ, ತೋಟ ಹೇಗಿದೆ, ಹೆಂಗೆ ಹೋಗಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಆಫ್ಟರ್ 8 years ಆದಮೇಲೆ ಬರ್ತಾ ಇರೋದು ನಾನು. ನೋಡಿ, ಅವಳೇ ಕರ್ಕೊಂಡು ಹೋಗ್ತಿದ್ದಾಳೆ. ಬರೀ 5 years ಅಷ್ಟೇ ಅವಳಿಗೆ. ಎಷ್ಟು ಬುದ್ಧಿ ಇದೆ ಗೊತ್ತಾ ಅವಳಿಗೆ. ಸೂಪರ್ ಮಾತ್ರ, ಒಳ್ಳೆ ಟ್ಯಾಲೆಂಟೆಡ್ ಗರ್ಲ್ ಅವಳು. ಅವಳೇ ಕರ್ಕೊಂಡೋಗಿ ಅವಳೇ ಎಲ್ಲ ಹೇಳ್ಕೊಡ್ತಿದ್ದಾಳೆ. ಇದು ತೊಗರಿಕಾಯಿ ಗಿಡ, ಅಲ್ಲೋದೆ ಸೀಬೆಕಾಯಿ ಗಿಡ ಇದೆ, ಆ ಥರ ಎಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ಲು. ನನಗೆ ಭಯ ಅಲ್ಲಿ ಹಾವುಗಳಿರುತ್ತೆ ಅಂತ. ಸೊ ನಾನು ತುಂಬ ಹಿಂದಕ್ಕೆ ಹೋಗಲಿಲ್ಲ, ಅಲ್ಲೇ ಸ್ಟಾಪ್ ಆಗಿ ತೊಗರಿಕಾಯಿ ಗಿಡ, ಟೊಮೆಟೊ ಗಿಡನ ನೋಡ್ಕೊಂಡು ಬಂದ್ವಿ ಅಷ್ಟೇ. ಇದೇನಾ ತೋಟ? ಇದು ತೋಟ, ಅದು ತೋಟ, ಅದು ತೋಟ. ಹೌದಾ? ಸೊಳ್ಳೆ ಇದು ಅವ್ರದ್ದು. ಇಲ್ಲಿ ಹೋಗಕ್ಕೆ ಜಾಗ ಇಲ್ಲ. ಇಳಿತ್ಯಾ? ಇದನ್ನ ಫೋಟೋ, ಇದನ್ನ ವಿಡಿಯೋ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊತೀರಾ ಆಮೇಲೆ? ಡುಮ್ಮಣ್ಣ ಬಂದ, ಡುಮ್ಮಣ್ಣ. ಫ್ರೆಂಡ್ಸ್ ನೋಡಿ, ಇದು ತೊಗರಿಕಾಯಿ ಗಿಡ ಇನ್ನೂ ಹಾಕಿದ್ದಾರೆ ಅಲ್ಲೆಲ್ಲ. ಸೊ ಅಲ್ಲೆಲ್ಲ ಇರುವೆ, ಕೆಂಪಿರುವೆ, ಕಟ್ಟಿರುವೆ ಎಲ್ಲ ಇದೆ. ನಾನು ಆ ಕಡೆ ಎಲ್ಲ ಹೋಗಿಲ್ಲ. ತುಂಬ ಇದೆ. ನಮ್ಮ ಅತ್ತೆ ಕಿತ್ಕೊಡ್ತೀನಿ ಅಂದರು. ಪಾಪ ಅವ್ರಿಗೆ ಫುಲ್ ಟಯರ್ಡ್ನೆಸ್ ಇತ್ತು ಅಂದ್ಬಿಟ್ಟು ನಾನೇ ಕೇಳಲಿಲ್ಲ.
ಈಗ ಅವಳು ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ನೆಕ್ಸ್ಟ್. ತೊಗರಿಕಾಯಿ ಇಲ್ಲೊಂದಿದೆ ನೋಡಿ. ತೊಗರಿಕಾಯಿ ತುಂಬಾ ಡೇಂಜರಸ್. ತುಂಬಾ ಡೇಂಜರಸ್. ಈ ಗಿಡಗಳು ಇರ್ತಾವಲ್ಲ ತುಳಿಬಾರ್ದು. ಅಕ್ಕ ತುಳಿಬೇಡಿ. ಏನು ಇದು ಗಿಡಗಳನ್ನ ಇಲ್ಲ ತುಳಿತಿಲ್ಲ. ಅದು ಅಲ್ಲಿ ದೂರ ಹೋಗ್ಬೇಕೇನೋ. ಅಲ್ಲಿ ದೂರ, ಅಲ್ಲಿ ಹೋಗಕ್ಕೆ ದೂರ ಏನು? ಎಷ್ಟು ದೊಡ್ಡ ತೋಟ ಗೊತ್ತಾ? ಅಲ್ಲ ಅಲ್ಲ ಫ್ರೆಂಡ್ಸ್, ಇದು ಟೊಮೆಟೊ ಗಿಡ ಇನ್ನು ಕಾಯಿ ಥರ ಇದೆ. ಎಷ್ಟು ಚೆನ್ನಾಗಿ ನಾವು ಫ್ರೆಶ್ ಆಗಿ ನೋಡೋದಕ್ಕೂ ಮಾರ್ಕೆಟಲ್ಲಿ ಹೋಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವುದೇ ರೀತಿ ಪೌಡರ್ ಹಾಕದೆ ಬೆಳೆಸೋ ಅಂಥದ್ದು ಇದೆಯಲ್ಲ, ತುಂಬ ಚೆಂದ ಅದು ನಾಟಿ. ನೋಡಿ, ತೆಂಗಿನ ಮರ ಸುತ್ತ ಇರೋದ್ರಿಂದ ಏನೋ ಒಂಥರ ಗಾಳಿ ಎಲ್ಲ ಬರುತ್ತೆ. ಈಗ ಕೋಳಿ ಸಾಕಿರೋ ಕಡೆ ಕರ್ಕೊಂಡು ಬಂದರು. ಸುಮಾರು ಮರಿಗಳಿದ್ದಾವೆ ಅಲ್ಲಿ, ಅವೆಲ್ಲ ಅವಸ್ಕೊತಿದ್ದಾವೆ. ಮೀನ್ಸ್ ನೀವು ಈಗ ನೋಡ್ತಿರ್ಬೋದು, ನಮ್ಮತ್ತೆ ಕೋಳಿನೂ ಬಿಟ್ಟಿಲ್ಲ, ಎಲ್ಲ ಸಾಕಿದ್ದಾರೆ. ಗೋದ್ಲಕ್ಕಿ ಸಾಕಿದ್ದಾರೆ. ಗಿಡ ಅಂತೂ ಕೇಳಲೇಬೇಡಿ, ಇನ್ನೂ ಎಷ್ಟೊಂದು ಹಾಕಿದ್ದಾರೆ ಅಂತೆ. ಸೀಬೆಕಾಯಿ ಆಗಿರ್ಬೋದು, ಆಮೇಲೆ ಇದು ತೊಗರಿಕಾಯಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು. ಓ ಸೂಪರ್ ಆಗಿದೆ. ಆ ಕಡೆ ಒಂದು ಸೀಬೆಹಣ್ಣು ಮರ, ಈ ಕಡೆ ಒಂದು ಸೀಬೆಹಣ್ಣು ಮರ. ನಡೀರಿ ಅಲ್ಲೋಗೋಣ ಕೋಳಿ ಮರಿ ಹತ್ರ. ಅದು ಓಡಿಸ್ಬೇಡ, ಇರೋ ವಿಡಿಯೋ ಮಾಡೋಣ. ಹುಂಜ ನನಗೆ ಯಾವಾಗಲೂ ಜಡ ಹಾಕೊಂಡಿರಲ್ವಲ್ಲ, ಅವಾಗ ಕುಕ್ಕುತ್ತೆ ಮುಂದೆ. ಕುಕ್ಕ ಕುಕ್ಕ ಬಾ 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 ಬಾ. ಎತ್ತು ಅಲ್ಲೋಗ್ಬೇಕನ್ನ, ನಡೀರಿ ಎತ್ತತ್ರ ಹೋಗೋಣ. ಗೊತ್ತು, ಇಲ್ಲೇ ಮಾಡೋಣ ವಿಡಿಯೋ. ಫ್ರೆಂಡ್ಸ್, ಈಗ ಎತ್ತತ್ರ ಹೋಗ್ತಿದ್ದೀವಿ, ಜೋಡಿ ಎತ್ತತ್ರ. ನೋಡಿ, ಅದು ಗುದ್ದುತ್ತಂತೆ, ಸೊ ಅದ್ರ ಹತ್ರ ಹೋಗಿಲ್ಲ ನಾನು, ದೂರದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಹೆಸರು ಅಲ್ಲಿ ಪಿಂಟೋಪ. ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಈ ವಿಡಿಯೋಲಿ ಚೋಟುಸ್ ಏನಿದ್ದಾರೆ, ಇವರೇ ನನಗೆ ತೋಟ ಎಲ್ಲ ಕಡೆ ಹೋಗೋಕ್ಕೆ ಗೈಡ್ ಮಾಡ್ತಾ ಇದ್ದಿದ್ದು. ಇವರೇನೆ. ಅವನ ಹೆಸರು ಮನ್ವಿತ್, ಇವಳ ಹೆಸರು ಲೇಖನ. ಆಯ್ತಾಯ್ತು. ಅಜ್ಜಿ, ನೀರು ಯಾವಾಗ ಬರುತ್ತೆ? ಅದಕ್ಕೆ ಏನು ಸ್ವೀಟ್ಸ್ ಏನು ಐಸ್ ಕ್ರೀಮ್ ಏನು ತಿನ್ನಬೇಡ. ಐಸ್ ಕ್ರೀಮ್ ತಿನ್ನಲ್ಲ, ಬೇರೆ ಖಾರ ತಿಂತೀನಿ. ಖಾರ ಈಗ ಊಟ ಮಾಡು. ಊಟ ಮಾಡ್ಕೊಂಡು ನಮ್ಮ ಅಮ್ಮ ಹೇಳುತ್ತೆ. ಉಯ್ಯಾಲೆನೂ ಇಟ್ಕೋಬೋದು ಇಲ್ಲಿ, ಅಷ್ಟು ದೊಡ್ಡದಾಗಿದೆ ನಿಮ್ಮದು ಅಲ್ವಾ? ಆಟ ಆಡ್ಬೋದಲ್ಲ. ಇನ್ನೊಂದು ಸತಿ ಹೋಗೋಣವಾ? ಮಾಡಿ.
ಫ್ರೆಂಡ್ಸ್, ಈಗ ನಾನು ಮೆಟ್ಲು ಹತ್ಕೊಂಡು ಏನು ಬಂದೆ ಅದು ತೋಟ ಅಂತೀನಿ, ಹಟ್ಟ ಏನು ಬೇಕು ಸ್ಟೋರ್ ರೂಮ್ ಥರ ಇಟ್ಕೋತಾರೆ ಇಲ್ಲಿ. ನಮ್ಮ ಅಜ್ಜಿನೂ ಹಂಗೆ. ಅಲ್ಲೇ ಅಲ್ಲೇ ನಮ್ಮ ರೂಮಲ್ಲೇ ಚಾಪೆ ಇದೆ. ನಮ್ಮ ಅಜ್ಜಿ ರೂಮಲ್ಲಿ ಚಾಪೆ ಇದೆ. ಇಲ್ಲಿ ನೋಡೋಣ. ಇಲ್ಲಿ ಬೇಡ ಬಾ. ಇಲ್ಲ ಸೈಡಿಗೆ ಇಟ್ಬಿಟ್ಟು ನಾನು ಯಾರಿದ್ದಾರೆ ಇಲ್ಲಿ? ಬಿದೋಗ್ಬಿಟ್ಟಿಯ ಬಾಚಿನಿ. ಆಯ್ತು. ಚಾಪೆ ಚಾಪೆ ಲಾಸ್ಟ್ ಚಾಪೆಗಳೇ ಇರೋದು. ಇಲ್ಲಿ ಹೋದ್ರೆ ಅಲ್ಲಿ ಗಂಡ ಹೋಗುತ್ತೆ. ಫ್ರೆಂಡ್ಸ್, ಈಗ ನಾನು ತೋಟ ಮನೆ ಸುತ್ತಮುತ್ತ ತೋರಿಸ್ಕೊಂಡು ಬರೋಷ್ಟರಲ್ಲಿ ಅರ್ಧಕ್ಕರ್ಧ ಮಟನ್ ಸಾರು ರೆಡಿ ಆಗೋಗಿತ್ತು. ಸೊ ಅದ್ರ ಮಸಾಲೆ ಏನೇನು ಹಾಕ್ತಾರೆ ಅಂತ ತೋರಿಸೋದಕ್ಕಾಗಿಲ್ಲ ಫ್ರೆಂಡ್ಸ್, ಸಾರಿ. ಸೊ ನೆಕ್ಸ್ಟ್ ಏನು ಚಿಕನ್ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ಅದರೊಳಗೆ ಹಾಕಿ ಹಾಕಿ ನಾ ಆಗಲೇ ಮಾಡಬೇಕಿತ್ತು. ನೀನು ಆಗಲೇ ಬರೋಕ್ಕಾಯ್ತಿಲ್ವಾ? ನೋಡಮ್ಮ. ಫ್ರೆಂಡ್ಸ್, ನೋಡಿದ್ರಲ್ಲ, ಸ್ವಲ್ಪ ಶುಂಠಿ, ಒಂದು 4 ಲವಂಗ ಹಾಕೊಂಡ್ರು ಅಷ್ಟೇ. ಆಮೇಲೆ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದನ್ನ ಅಲ್ಲಿ ಹಾಕ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಚಕ್ಕೆ. ಏನು? ಚಕ್ಕೆ. ಚಿಕನ್ದು ಮಾಡ್ಕೊತೀನಿ ಬಿಡಿ ನೀಟಾಗಿ. ಇದನ್ನು ಮಾಡ್ಕೊತೀನಿ ಶಾರ್ಟ್. ಚಿಕನ್ ಇಂದ ಆಡಿಸ್ಕೊಟ್ಬಿಡ್ತೀನಿ. ಚಿಕನ್ ಫ್ರೆಂಡ್ಸ್, ನೋಡ್ತಿರ್ಬೋದು, ಈ ಥರ ಮನೇಲೇ ಒಂದು ಒಳ್ಕಲ್ಲಿದ್ದು ನಾವು ಮಟನ್ ಸಾರು, ಕೋಳಿ ಸಾರು ಹಾಗೆ ವಡೆ ಇಟ್ಟು ಆಡಿಸ್ಕೊಂಡು ಮಾಡ್ಕೊಂಡು ತಿಂದರೆ ರುಚಿನೇ ಬೇರೆ ಅನ್ಬೋದು. ನಾವು ಏನು ಕರೆಂಟ್ ಹಾಕೋ ಮಿಷಿನಲ್ಲಿ ಆಡಿಸ್ಕೊಂಡು ಅಡುಗೆ ತಯಾರಿಸ್ಬಿಡ್ತೀವಿ. ಸೊ ಅದಕ್ಕಿಂತ ಇದು ಬೆಸ್ಟ್ ಅಂತ ಅನ್ಬೋದು. ರುಚಿ ಚೆನ್ನಾಗಿ ಸಿಗುತ್ತೆ, ಕೆಲಸ ಜಾಸ್ತಿ ಹಿಡಿಯುತ್ತೆ. ಆದರೆ ತೋರಿಸಿ. ಇದು ಆಮೇಲೆ ಹಾಕ್ತೀರಾ ಆಡಿಸ್ಬಿಟ್ಟು? ಕುಗ್ತದಲ್ಲ ಅದಾದರೆ ಜಾರ್ ಆದರೆ, ಮಿಕ್ಸಿ ಆದರೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀರಾ? ಹಿಂಗಿತ್ತು ಸಕಲ್ ಹಾಕ್ಬಿಟ್ಟು ಸಕಲಾಗ ಫ್ರೆಂಡ್ಸ್, ನಮ್ಮ ಅತ್ತೆ ಇವರೇನೆ. ಸೊ ಅವ್ರು ಜಾಸ್ತಿ ಕ್ಯಾಮ್ರಾ ಬೇಡ ಅಂತ ಅಂತಿದ್ರು, ತೋರಿಸ್ಬೇಡ ಅಂತಿದ್ರು. ನಾನು ಶಾರ್ಟಾಗಿ ತೋರಿಸಿದ್ದೀನಿ. ನಮ್ಮಪ್ಪ ಅವರ ಅಕ್ಕ ಅತ್ತೆ, ಸೊ ಇವರೇನೆ. ಮಟನ್ ಸಾಂಬಾರಿಗೆ ಖಾರ ರುಬ್ಬಾಯಿತು.
ಫ್ರೆಂಡ್ಸ್, ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ. ಸಂಡೇ ವ್ಲಾಗ್ ಇನ್ನೂ ಮುಗಿದಿಲ್ಲ. ಸೊ ಮತ್ತೊಂದು ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್, ಸಪೋರ್ಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದಿಷ್ಟು ಮಾಡಿ ಅಂತ ಹೇಳ್ತಾ, ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋಲಿ ಕಂಟಿನ್ಯೂ ಮಾಡೋಣ.